ಕಿಶನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ನರೇಂದ್ರ ಪಾಟೀಲ್ ಮಾಡೋ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ಗೋಮಾತೆ ಪೂಜೆ ಸಲ್ಲಿಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ. ಧಾರ್ಮಿಕ ಸಾಮಾಜಿಕ ಕಾರ್ಯಗಳೊಂದಿಗೆ ವಿದ್ಯಾರ್ಥಿಗಳ ಸರ್ವಾಗಿನ ಜ್ಞಾನಾರ್ಜನೆಗೆ ಶ್ರಮಿಸುತ್ತಿರುವ ಪೂಜ್ಯರ ಕಾರ್ಯ ಶ್ಲಾಘನೀಯ. ಜೆ.ಪಿ. ನಡ್ಡಾ. ದ್ವಿತೀಯ ಪಿಯುಸಿ ಫಲಿತಾಂಶ: ಬೀದರ್ ಜಿಲ್ಲೆ ರಾಜ್ಯದಲ್ಲಿ 18ನೇ ಸ್ಥಾನ ಚಂದ್ರಕಾಂತ್ ಸಾವರ್ಕರ್ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಆರ್ ನಾಮಪತ್ರ ತಿರಸ್ಕೃತ ಗೋವಿಂದ ರೆಡ್ಡಿ. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆ ಬೀದರ್ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರಾರ್ಥವಾಗಿ ಏಪ್ರಿಲ್ 21ರಂದು ಆಗಮಿಸಿದ್ದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನು ಪಕ್ಷದ ಮುಖಂಡರಾದ ವಾಯು ವಿಮಾನ ನಿಲ್ದಾಣದ ಅದ್ದೂರಿಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ಬೀದರ್ ವಾಯು ನಿಲ್ದಾಣದಿಂದ ನೇರವಾಗಿ ಇಲ್ಲಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಗೋಶಾಲೆ ಆಗಮಿಸಿದ್ದ ನಡ್ಡಾ ಅವರನ್ನು ಅದ್ದೂರಿಯಾಗಿ ಸ್ವಾಗತದೊಂದಿಗೆ ಪೂಜೆ ಬರಮಾಡಿಕೊಂಡರು. ಆಶ್ರಮದಲ್ಲಿ ಹಮ್ಮಿಕೊಂಡ ಗೋಮಾತೆ ಪೂಜಾ ಕಾರ್ಯಕ್ರಮ ಭಾಗವಹಿಸಿ ಸಿದ್ದರಾಮ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಪೂಜ್ಯ ಶಿವಕುಮಾರ ಸ್ವಾಮಿ ಹಾಗೂ ಜಿಲ್ಲೆಯ ಮಠಾಧೀಶರೊಂದಿಗೆ ಗೋಮಾತೆಗೆ ನಡ್ಡಾ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಪೂಜ್ಯ ಜ್ಯೋತಿರ್ಮಣ ಸ್ವಾಮೀಜಿ, ಪಕ್ಷದ ಮುಖಂಡರಾದ ಗುರುನಾಥ್ ಜಯಂತಿಕರ್, ಬೋರ್ಡ್ ಅಧ್ಯಕ್ಷ ಬಾಬುವಾಲಿ ಅವರು ನಡ್ಡಾ ಅವರನ್ನು ಶಾಲೆ ಹೊದಿಸಿ ಬಸವೇಶ್ವರ ಪ್ರತಿಮೆ ನೀಡಿ ಗೌರವಿಸಿದರು. ಹಿಂದೆ ಬರಪ್ಪ, ಎಲ್ಲರೂ ಕನ್ನಡ ಬರ್ತಿಲ್ಲ. ಫೋಟೋಗ್ರಾಫರ್ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶ ಜೀವನದಲ್ಲಿ ಅಳವಡಿಸಿಕೊಂಡು ಧಾರ್ಮಿಕ ಹಾಗೂ ಸಾಮಾಜಿಕ ಗೋಮಾತೆ ಸೇವೆ ಕಾರ್ಯದೊಂದಿಗೆ ಜಿಲ್ಲೆಯ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಾಣದಲ್ಲಿ ನಿರತವಾಗಿರುವ ಪೂಜ್ಯ ಜ್ಯೋತಿರ್ಮಣಾನಂದ ಸ್ವಾಮೀಜಿಯವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಶುಕ್ರವಾರ ಇಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಜಿಲ್ಲೆಯ ಮಠಾಧೀಶರೊಂದಿಗೆ ಹಮ್ಮಿಕೊಂಡ ಸಭೆಯಲ್ಲಿ ಅವರು ಮಾತನಾಡಿದರು. ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಯುವಕರಿಗೆ ಅಗತ್ಯವಾದ ಶಿಕ್ಷಣ ಜ್ಞಾನದ ಜೊತೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ತರಬೇತಿ ನೀಡಿ ಅವರನ್ನು ಸ್ವಾವಲಂಬವಾಗಿ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗುವಂತೆ ಹಲವಾರು ಕಾರ್ಯಕ್ರಮಗಳು ಆಶ್ರಮದಿಂದ ನಡೆಯುತ್ತಿರುವುದು ಸಂತಸ ತಂದಿದೆ ಎಂದರು. ನಗರ ಸಿದ್ದಾರೂಢ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಪ್ರತಿ ವ್ಯಕ್ತಿಯಲ್ಲಿ 2 ಗುಣಗಳಿರುತ್ತವೆ, ಒಂದು ಸ್ವಭಾವ, ಇನ್ನೊಂದು ಪ್ರಭಾವ. ಹೀಗಾಗಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯರ ಸ್ವಭಾವ ಹಾಗೂ ವಿವೇಕಾನಂದ ಪ್ರಭಾವದಿಂದ ಈ ಕಡಿಮೆ ಅವಧಿಯಲ್ಲಿ ಆಶ್ರಮ ನಿರೀಕ್ಷೆ ಪ್ರಖ್ಯಾತ ಹೊಂದಲು ಕಾರಣವಾಗಿದೆ ಎಂದು ಬಣ್ಣಿಸಿದರು. ಇದೇ ವೇಳೆ ಆಶ್ರಮದ ಪೂಜ್ಯ ಜ್ಯೋತಿರ್ಮಣ ಸ್ವಾಮೀಜಿ, ಬೋರ್ಡ್ ಅಧ್ಯಕ್ಷ ಬಾಬುವಾಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ, ಭಾಲ್ಕಿರೆ ಮಠ ಮಹಾಲಿಂಗ ದೇವರು, ಹಣೆಗಾವ ಪೂಜ್ಯ ಶಂಕರಲಿಂಗ ಶಿವಾಚಾರ್ಯರು, ರಾಜೇಶ್ವರ ಶಿವಾಚಾರ್ಯರು, ಹಲಬರ್ಗ ಶಿವನ ಪೂಜ್ಯ ಹವಲಿಂಗೇಶ್ವರ ಶಿವಾಚಾರ್ಯರು, ಪೂಜ್ಯ ಚನ್ನಬಸವ ಶಿವಾಚಾರ್ಯರು, ಬೀದರ್ ಅಭ್ಯರ್ಥಿ ಈಶ್ವರ್ ಠಾಕೂರ್, ಗುರುನಾಥ್ ಕೋಳೂರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಮ್ ಮಂಟಲ್ಕರ್, ರಾಜ್ಯ ಮರಾಠ ನಿಗಮ ಮಂಡಳಿ ಅಧ್ಯಕ್ಷ ಎಂ.ಜಿ. ಮೂಳೆ ಮತ್ತಿತರರಿದ್ದರು. ಬಾಬುವಾಲಿ ಸರ್ ವಿವೇಕಾನಂದರ ಪ್ರತಿಮೆಯನ್ನು ಇಡುವ ಮುಖಾಂತರ ತೇಲಾಗ್ತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶಿವಕುಮಾರ ಮಹಾಸ್ವಾಮಿಗಳು ಈ ಒಂದು मैं अभिभूत भी हूँ और सौभाग्यशाली मानता हूँ कि ऐसी पवित्र भूमि, कर्म भूमि, समाज के लिए अपना सर्वस्व देने वाली पवित्र भूमि पर आप सभी स्वामी के दर्शन करने का मुझे सौभाग्य मिला। जो स्वामी विवेकानंद जी की जीवन रहा और जो उन्होंने हम सबको प्रेरणा दी, उस प्रेरणा को, उस अलग को आगे जलाते हुए, बढ़ाते हुए समाज को प्रकाशमय करना, समाज को अंधकार से उजाले की ओर ले जाने का जो आप लोगों ने संकल्प लिया है, वह सच में बहुत ही प्रेरणादायी है। हम स्वामी जी के जीवन को जानते हैं, किस तरीके से उन्होंने देश में, समाज में सभी प्राणियों को जो दृष्टि और दिशा दी, उसके माध्यम से हम जिसे कहते हैं कि प्रकाशमय होकर समाज के अपने बंधुओं को उनकी सेवा करके सारा समाज मंगलमय रहे और देश आगे उन्नति करे, प्रगति करे, उसकी उन्होंने हम सबको प्रेरणा दी। सत्य की खोज में स्वामी विवेकानंद जी ने अपना जीवन लगाया। जो ज्ञान उनका था
उस ज्ञान को उन्होंने समाज को समर्पित किया। मुझे बेलूर मठ में भी जाने का सौभाग्य मिला और अन्य जगहों पर भी जहाँ भी हमारे चाहे रामकृष्ण मिशन हो या विवेकानंद जी का आश्रम हो, सभी स्थानों पर जाने की हमेशा इच्छा रहती है। और आज मेरी इच्छा यहाँ पर हमारे सांसद और हमारे भारत सरकार में मंत्री भगवंत खुबा जी ने पूरा किया है। उनका भी मैं धन्यवादी हूँ कि उन्होंने बीदर आने पर मेरा सबसे पहला कार्यक्रम विवेकानंद आश्रम में रखा। जो काम आप कर रहे हैं, फिर चाहे वो शिक्षा के जगत में हमारे बच्चों को उनका टैलेंट बढ़ाने के लिए, उनको ट्रेनिंग देने के लिए, उनको कंपटीशन के लिए तैयार करने के लिए, वह बहुत ही उत्तम काम है। और एक तरीके से आप समाज को स्वावलंबी बनाने की ओर अग्रसर हुए। मुझे बताया गया कि महास्वामी शिव कुमार जी के द्वारा आयुर्वेदिक इंस्टीट्यूट भी चलती है, बाकी इंस्टीट्यूट भी चलती है। यह एक तरीके से भारतीय विद्या को संजो करके और वह नई पीढ़ी उसको आगे बढ़ाए। जब मैंने स्वावलंबी भारत की कल्पना, जिसको हमारे प्रधानमंत्री मोदी जी लेकर के चले, तो आप लोग भी हम लोग के लिए बहुत ही प्रेरणा के स्रोत हैं, जिन्होंने गौ सेवा के माध्यम से और प्राकृतिक खेती के माध्यम से जो आपने स्वावलंबी यत्न किया है, जो आपने प्रयास किया है, वह बहुत ही सराहनीय है और उसकी जितनी भी सराहना की जाए वो कम है। मुझे पूरा विश्वास है कि गौ माता की सेवा के साथ साथ और अपने धर्म की रक्षा करते हुए और समाज को स्वावलंबी बनाने में, आत्मनिर्भर बनाने में जो आप लोग योगदान कर रहे हैं, वो सदा याद भी रखा जाएगा और उसको आप जरूर आगे बढ़ाते रहेंगे। हमें भी यहाँ आकर के बहुत प्रेरणा मिली है और आप सब लोग स्वामी विवेकानंद जी के जीवन से प्रेरणा लेकर के उनके बताए रास्ते पर चलते हुए इसको कर्तव्य के रूप में अपना काम कर रहे हैं और कृतार्थ कर रहे हैं। यह बहुत ही ಸರಾಹನೀಯ भी है और ವಿವೇಕಾನಂದರ ಕನಸು ಭಾರತ ವಿಶ್ವಗುರು ಆಗಬೇಕಂತ ಹೇಳಿ. ಯಾಕಂದ್ರೆ ವಿಶ್ವಗುರು ಆಗುವ ತಾಕತ್ತು ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶಕ್ಕಿದೆ ಅಂದರೆ ಅದು ಭಾರತಕ್ಕೆ ಮಾತ್ರ ಇದೆ ಅಂತ. ಯಾಕೆ ಅಂತ ಅಮರ ತತ್ವ, ಅಮರ ವಿಚಾರ, ಕಾಯಕ ತತ್ವ 12ನೇ ಶತಮಾನದಲ್ಲಿ ಶರಣರು ಬಸವೇಶ್ವರರು ಜಗತ್ತಿಗೆ ಕೊಟ್ಟರು. ಕೈಗಳನ್ನು ಬಳಸಿ ಕೈಲಾಸವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಅದ್ಭುತ ಜ್ಞಾನವನ್ನ ಜಗತ್ತಿಗೆ ಈ ನಾಡಿನಲ್ಲಿ ಕೊಟ್ಟರು. ಹಾಗಾಗಿ ಆ ವಿವೇಕಾನಂದರ ವಾಣಿಗಳಾಗಿರ್ಬೋದು, ಬಸವೇಶ್ವರ ವಾಣಿಗಳಾಗಿರ್ಬೋದು, ಮಹಾತ್ಮರ ವಾಣಿಗಳಾಗಿರ್ಬೋದು, ಅವೆಲ್ಲವನ್ನು ನಾವು ಅನುಷ್ಠಾನ ಮಾಡಿ ಶ್ರೇಷ್ಠ ಭಾರತ ಮತ್ತು ಭವ್ಯ ಭಾರತವನ್ನು ಕಟ್ಟಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಪೂಜ್ಯರು ಅದನ್ನು ಹಗಲಿರುಳು ಮಾಡ್ತಾ ಇದ್ದಾರೆ. ಅವರಿಗೆ ಹೊಸದಾಗಿ ಪೂಜ್ಯರಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ, ಬಟ್ ಅವ್ರ ಮಾರ್ಗದರ್ಶನ ಬೇಕು. ಹೇಗೆ ಹಿಂದೆ ರಾಜನಿಗೆ ಒಬ್ಬ ಋಷಿ ಮಾರ್ಗದರ್ಶಕನಾಗಿದ್ದು ಕುವೆಂಪು ಅವರು ಹೇಳ್ತಾರೆ, ಹೇಗಿತ್ತು ಹಿಂದಿನ ಜನಾಂಗ, ಒಬ್ಬ ಗುರು ಒಂದು ಗುರಿ ಅನ್ನೋದಿತ್ತು, ಮುಂದೆ ಒಂದು ಗುರಿ, ಹಿಂದೆ ಒಬ್ಬ ಗುರು ಇದ್ದ. ಹಾಗಾಗಿ ಆ ಪ್ರಯಾಣ वही शब्दों में बोलना है। प्रत्येक मनुष्य के पास दो चीजें रहती हैं, एक स्वभाव, दूसरा प्रभाव। जो बाजू में रहते हैं उनको स्वभाव मालूम रहता है, जो दूर रहते हैं उनको प्रभाव मालूम रहता है। इसलिए हर व्यक्ति स्वभाव और प्रभाव दोनों से युक्त हो जाए तब व्यक्ति आगे बढ़ जाता है, उनकी ख्याति प्रसिद्ध होती है। तो इसलिए यहाँ रामकृष्ण जो आश्रम है, विवेकानंद आश्रम, इस आश्रम तरफ के जितने भी लोग इकट्ठे हुए हैं, ये आश्रम के प्रभाव और स्वभाव जानते हुए लोग इकट्ठे हो गए, क्योंकि स्वामी जी का स्वभाव, विवेकानंद का प्रभाव, यह दोनों एकत्र होने के कारण आश्रम इतने थोड़े ही दिन में, थोड़े ही वर्षों में इतनी प्रसिद्धि हो गई है। तो इस आश्रम का, विवेकानंद आश्रम हमारे देश के जो धर्म
नीति पालना करने के लिए किया है। केवल प्रसिद्धि नहीं है, तो हमारा सिद्धि भी चाहिए। बहुत लोग प्रसिद्ध होते हैं तो सिद्धि होती नहीं। तो कार्यक्रम सिद्ध होने के लिए आदमी का स्वभाव अत्यंत आवश्यक होने के कारण यह रामकृष्ण विवेकानंद आश्रम थोड़े दिन में ಕಳೆದ ಮಾರ್ಚ್ನಲ್ಲಿ ನಡೆದಿರುವ 2023ನೇ ಸಾಲಿಗಾಗಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಬೀದರ್ ಜಿಲ್ಲೆ 18ನೇ ಸ್ಥಾನ ಪಡೆದಿದೆ ಎಂದು ಬೀದರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಸಾವಾದಿ ಅವರು ತಿಳಿಸಿದರು. ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕಳೆದ ಸಾರಿ ಪರೀಕ್ಷೆ ಫಲಿತಾಂಶಕ್ಕಿಂತಲೂ ಈ ಸಾರಿ ಉತ್ತಮ ಫಲಿತಾಂಶ ಬಂದಿದೆ ಎಂದು ತಿಳಿಸಿದರು. ಶಿಕ್ಷಣದಲ್ಲಿ ಗುಣಮಟ್ಟ ಹಾಗೂ ಉತ್ತಮ ಫಲಿತಾಂಶ ತರಲು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಅನೇಕ ರೀತಿಯ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ಆಯೋಜಿಸಲಾಯಿತು ಎಂದರು. ಬರುವ ವರ್ಷ ಇನ್ನು ಜಾಸ್ತಿ ಶಿಕ್ಷಣ ಗುಣಮಟ್ಟದಲ್ಲಿ ಸುಧಾರಣೆ ಹಾಗೂ ಅತ್ಯುತ್ತಮ ಫಲಿತಾಂಶಕ್ಕೆ ಬರಲು ಅಗತ್ಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯದಲ್ಲಿ ಫಲಿತಾಂಶ ಮೊದಲನೇ ಸ್ಥಾನದಲ್ಲಿ ತರುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಯಾವ ಕಾಲೇಜುಗಳಿಗೆ ಕಳಪೆ ಫಲಿತಾಂಶ ಬಂದಿದೆ ಅಲ್ಲಿ ನುರಿತ ಹಾಗೂ ಅನುಭವ ಹೊಂದಿರುವ ಉಪನಿರೀಕ್ಷಕರಿಂದ ತರಗತಿಗಳ ಬೋಧನೆ ಮಾಡಿ ಇನ್ನುಳಿದ ವಿದ್ಯಾರ್ಥಿಗಳ ಜೊತೆ ಅವರು ಉತ್ತಮ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಜಿಲ್ಲೆಯ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದ 17,881ರಲ್ಲಿ 13,947 ವಿದ್ಯಾರ್ಥಿ ಉತ್ತೀರ್ಣರಾಗುವ ಮೂಲಕ 78% ಫಲಿತಾಂಶ ಬಂದಿದೆ ಎಂದು ಮಾಹಿತಿ ನೀಡಿದರು. ನಮ್ಮ ಬೀದರ್ ಜಿಲ್ಲೆಯ ಫಲಿತಾಂಶ ಈ ಬಾರಿ ರಾಜ್ಯಕ್ಕೆ 18ನೇ ಸ್ಥಾನದಲ್ಲಿ ಬಂದಿದೆ. ನಿಜವಾಗ್ಲೂ ಕೂಡ ನಮ್ಮೆಲ್ಲ ಜಿಲ್ಲೆಯ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರಿಗೆ ಅಭಿನಂದನೆಗಳನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕನಾಗಿ ಸಲ್ಲಿಸ್ತೇನೆ. ಕಾರಣ ಏನು ಅಂದರೆ ಅವರು ಅವಿರತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಪಾಲಕರು ಕೂಡ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ತರಗತಿಗಳಿಗೆ ಕಳಿಸ್ಬಿಟ್ಟು ಅವರು ಮೇಲ್ವಿಚಾರಣೆಯನ್ನು ಮಾಡಿದ್ದಾರೆ. ಮಕ್ಕಳು ಕೂಡ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲ ಮತ್ತು ಉಪನ್ಯಾಸಕ ಬಂಧುಗಳು, ಪಾಲಕರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾಗಿರ್ತಕ್ಕಂಥ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗೋವಿಂದ ರೆಡ್ಡಿ ಸರ್ ಅವರು, ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಮೇಡಮ್ ಅವರು, ADC ಸಾಹೇಬರಾಗಿರ್ತಕ್ಕಂಥ ಶಿವಕುಮಾರ್ ಶೀಲ್ವನ್ ಸರ್ ಅವರು, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠರಾಗಿರ್ತಕ್ಕಂಥ ಚನ್ನಬಸವ ಸರ್ ಅವರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ರಿಸಲ್ಟು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಬಾರಿ ಕಳೆದ ಬಾರಿ ನಮ್ಮ ಜಿಲ್ಲೆಯ ಫಲಿತಾಂಶ ರಾಜ್ಯಕ್ಕೆ 21ನೇ ಸ್ಥಾನದಲ್ಲಿತ್ತು. ಈ ಬಾರಿ 18ನೇ ಸ್ಥಾನದಲ್ಲಿ ಬಂದಿದೆ. ಇದಕ್ಕೆ ಅವರೆಲ್ಲರೂ ಕೂಡ ನಮಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಫಲಿತಾಂಶ ಭಾಳ ಇಂಪ್ರೂವ್ ಆಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಫಲಿತಾಂಶವನ್ನು ಉತ್ತಮಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜೂನ್ ತಿಂಗಳಿಂದಲೇ ಬರ್ತಕ್ಕಂಥ ಜೂನ್ ತಿಂಗಳಲ್ಲೇ ನಾವು ವಿಶೇಷವಾಗಿ ಎಲ್ಲ ವಿಷಯಗಳ ಉಪನ್ಯಾಸಕರ ಫೋರಮ್ಗಳನ್ನು ರಚನೆ ಮಾಡಿ ಆ ಫೋರಮ್ಗಳ ಅಡಿಯಲ್ಲಿ ರಿಸಲ್ಟನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದಿರತಕ್ಕಂಥ ಕಾಲೇಜಿನ ಉಪನ್ಯಾಸಕರನ್ನು ಕರೆಸಿ ಕಡಿಮೆ ಫಲಿತಾಂಶ ಬಂದಿರತಕ್ಕಂಥ ಕಾಲೇಜುಗಳಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ವಿ. ಟೋಟಲಿಯಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವು ಕೂಡ ಸಿಂಗಲ್ ಡಿಜಿಟ್ನಲ್ಲಿ ಬರಬೇಕು. ಬೇರೆ ಜಿಲ್ಲೆಯವರು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಹಾಗಾಗಿ ನಾನು ಅನೇಕ ಬಾರಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಮಿತ್ರರ ಜೊತೆ ಸಭೆಗಳನ್ನು ನಡೆಸಿದಾಗ ಅದನ್ನೇ ಕೇಳಿದ್ದೀನಿ. ನಾನು ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿ ಕೊರತೆ ಏನಿಲ್ಲ, ವಿದ್ಯಾರ್ಥಿಗಳು ಕೊರತೆ ಏನಿಲ್ಲ, ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕೊಡ್ತಾ ಇದ್ದಾರೆ, ಉತ್ತಮವಾಗಿರ್ತಕ್ಕಂಥ ತರಗತಿಗಳು ನಡೀತಾ ಇವೆ. ಆದರೂ ಕೂಡ ನಮ್ಮ ರಿಸಲ್ಟು ಕಡಿಮೆ ಬರ್ತಾ ಇದೆ ಅಂದರೆ ನಾವು ಯಾಕೆ ಆ ರೀತಿ ಸಿಂಗಲ್ ಡಿಜಿಟಲ್ ಬರಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಸಿಂಗಲ್ ಡಿಜಿಟಲ್ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಖಂಡಿತವಾಗಲೂ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಜೂನ್ ತಿಂಗಳಲ್ಲೇ ಹೊಸ ಯೋಜನೆಗಳನ್ನು ಮಾಡಿಕೊಂಡು, ಕ್ರಿಯಾ ಯೋಜನೆಗಳನ್ನು ರಚನೆ ಮಾಡಿಕೊಂಡ್ಬಿಟ್ಟು ನಮ್ಮ ಜಿಲ್ಲೆಯ ಶೈಕ್ಷಣಿಕ ಬರೀ ರಿಸಲ್ಟ್ ಇಂಪ್ರೂವ್ಮೆಂಟ್ ಅಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು. ಬರೀ ನಮ್ಮ ರಿಸಲ್ಟ್ ಅಷ್ಟೇ ಅಂತಲ್ಲ, ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ರಿಸಲ್ಟ್ ಜೊತೆನೇ ನಮ್ಮ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗಬೇಕು ಮತ್ತು ಮಕ್ಕಳಿಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಕಾರ್ಯಗಳನ್ನು, ಕ್ರಿಯಾ ಯೋಜನೆಯನ್ನು ರೂಪಿಸಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಮ್ಮೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ತಮಗೆ ಮಾಹಿತಿಯನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ನಮಗೆ ಫಲಿತಾಂಶ ಬಂದಿಲ್ಲ, ಬಂದ ತಕ್ಷಣ ತಮಗೆ ಮಾಹಿತಿಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಸರ್? ನಮ್ಮಲ್ಲಿ ಈ ವರ್ಷ 21,638 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದು ಡೀಟೇಲ್ಸ್ ಇನ್ನೂ ಬಂದಿಲ್ಲ ಸರ್. ಬಂದ ತಕ್ಷಣ ಖಂಡಿತವಾಗೂ ಕೂಡ ತಮಗೆ ಶೇರ್ ಮಾಡ್ಕೊಳ್ತೇನೆ, ತಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಧನ್ಯವಾದ ಸರ್, ನಮಸ್ಕಾರ.